3 ತಿಂಗಳ ಹಿಂದನೇ ನಾವು ಮಾಡಬೇಕಿತ್ತು. ಆದರೆ ಕಾರಣಾಂತರಗಳಿಂದ, ಯಾಕಂದರೆ ಒಂದು ಲಾಕ್ಡೌನು ಮತ್ತು ಈ ಕೊರೋನಾ ವೈರಸ್ನಿಂದ ಸ್ವಲ್ಪ ವಿಳಂಬ ಆಯಿತು. ಬಹುಶಃ ಇವತ್ತು ಮಾಡಿದ್ದು ಕೂಡ ಭಾಳ ವಿಳಂಬ ಆಯಿತು. ಇದು ಈಗ ಏನು ಮೊನ್ನೆ CO ಸಾಹೇಬರಿಗೆ ನಾವು ಎಲ್ಲರಿಗೂ ಕೂಡ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಕೊರಿಯರ್ ಮುಖಾಂತರ, ಪೋಸ್ಟ್ ಮುಖಾಂತರ ಕಳಿಸಿದ್ದೀವಿ. ಏನು ಕೂಡ ಅದಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ. ನಮಗೆ ಕಳಿಸಿದ್ದಾರೆ ಅವ್ರು, ಏನಂತ ನಿಮ್ಮ ಹೆಡ್ ಆಫ್ ಅಕೌಂಟ್ ಸರಿ ಇಲ್ಲ, ಅದನ್ನು ಸೀದಾ ಬರೆದು ಕಳಿಸ್ರಿ ಅಂತೇಳಿ. ಒಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಈ ಕುಷ್ಟಗಿ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಜೈಗಳನ್ನ ಮತ್ತು AEEಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರೇ ನಮಗೆ ದಾರಿಯನ್ನು ತಪ್ಪಿಸ್ತಿದ್ರು ಮಾನ್ಯ CO ಸಾಹೇಬರು ಮತ್ತು EE ಅವರು. ಅದಾದಮೇಲೆ ನಾವು ಅನೇಕ ಬಾರಿ ಇಲ್ಲಿ AEE ಅವ್ರಿಗೆ ಹೇಳಿದ್ದೇವೆ, ಇಲ್ಲಿರ್ತಕ್ಕಂಥ ಜೈಗಳನ್ನ ಈ ಕೂಡಲೇ ನೀವು ಅಮಾನತ್ ಮಾಡದೆ ಹೋದರೆ ಈ ಕ್ಷೇತ್ರವನ್ನು ಹಳ್ಳ ಹಿಡಿಸ್ತಾರೆ ಅಂತೇಳಿ ನಾವು ಹೇಳಿದ್ದೇವೆ. ಆದರೂ ಕೂಡ ಅವರು ಕೂಡ ಅದ್ರಾಗ ಶಾಮೀಲ್ ಇರೋದ್ರಿಂದ ಯಾವುದೇ ಚಕಾರನ್ನ ಅವರು ಎತ್ತಲಿಲ್ಲ. ಸುಮಾರು ಒಂದು 3-4 ವರ್ಷದಲ್ಲಿ ಒಂದು 5-6 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಅವರು ಲೂಟಿ ಹೊಡೆದಿದ್ದಾರೆ ಅಂದರೆ ಕಾಮಗಾರಿ ಕಳಪೆ ಮಾಡಿದರೆ ಹೋಗ್ಲಿ, ಕಾಮಗಾರಿ ಕಳಪೆ ಮಾಡಿದರೆ ಅಲ್ಲಿ ಕಲ್ಲು ಸಿಮೆಂಟ್ ಇದಾವೆ ಬಿಡಪ್ಪ ಅನ್ಬೋದು. ಆದರೆ ಇಲ್ಲಿ ಲೂಟಿ ಹೊಡೆದಿರೋದು ಒಂದು ರೀತಿ ಬೋಗಸ್ ಬಿಲ್ ರೀತಿ ಹೊಡೆದಿದ್ದಾರೆ ಲೂಟಿ. ಹೇಗಂದ್ರೆ ಪಂಚಾಯತಿಯಲ್ಲೂ ಅದೇ ಕೆಲಸ, PREಯಲ್ಲೂ ಅದೇ ಕೆಲಸ, ಬಿಲ್ ಮಾತ್ರ ಆಗಿರೋದು 2-3 ಒಂದೇ ಕೆಲಸಕ್ಕೆ. ಅದು ಹೋಗ್ಲಿ, ಅದನ್ನು ಬಿಟ್ಟು ಬಿಡೋಣ. ಈಗ ಬೋಗಸ್ ಬಿಲ್ ಅಂತ ಹೇಳ್ತಿದೀವಲ್ಲ, ಕೆಲಸನೂ ಇಲ್ಲ, ಏನೂ ಇಲ್ಲ. ಇಲ್ಲೇ AEE ಮತ್ತು ಜೈಗಳು ಕಾಗದ ಪತ್ರವನ್ನು ತಯಾರಿಸಿ ಬಿಲ್ ಎತ್ಕೊಂಡಿರೋದು. ಈಗ ನಾನಾ ರೀತಿ ಇದಾವೆ. ಇದರಲ್ಲಿ ನಾನು ವಿವರಣೆ ಕೊಡ್ತೇನೆ ನಿಮಗೆ. ಹೆಚ್ಚಿಗೆ ಬಿಲ್ ಪಾವತಿ ಮಾಡಿರುವುದು ಇದರಲ್ಲಿ ಸುಮಾರು ಒಂದು 15 ಕಾಮಗಾರಿಗಳಿದಾವೆ. ಹೆಚ್ಚಿಗೆ ಬಿಲ್ ಪಾವತಿ ಮಾಡಿದರೆ ಅವು ಎಲ್ಲ ಲಿಸ್ಟ್ ಓದ್ಕೊಂತ ಹೋದ್ರೆ ಮತ್ತೆ ಇವತ್ತು ಪೂರ್ತಿ ಒಂದಿನ ಇಲ್ಲೇ ಓದಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಈ ಮಾನ್ಯ ಇಲ್ಲಿ ಇರ್ತಕ್ಕಂಥ ಜೈಗಳು ಮತ್ತು AEE ಅವರು. ಇವರಿಗೆ ನಾಚಿಕೆ ಆಗ್ಬೇಕು. ಇಲ್ಲೇ ಈ ಪರಿ ಲೂಟಿ ಹೊಡೆದು ಇವ್ರನ್ನ ಏನ್ ಮಾಡ್ಬೇಕಂತ ಹೊರಟಿದ್ದಾರೆ ಈ ಕ್ಷೇತ್ರವನ್ನ ಇವರು. ಅಷ್ಟಲ್ದೇನೆ ಮೊನ್ನೆ ನಿಮ್ಗೆಲ್ಲ ಗೊತ್ತಿರ್ಬೇಕು, ಮೊನ್ನೆ ಎಲ್ಲ ಲೂಟಿ ಹೊಡೆದ್ರು. ಇಲ್ಲಿ APMCಯಲ್ಲಿ ರಾತ್ರಿ ಕಾಮಗಾರಿ ಮಾಡಿ ಮುಚ್ಚಿದ್ರು. ಅದು ಕೂಡ ಗಮನಕ್ಕೆ ತಂದ್ರೆ ಅವ್ರಿಗೆ ಏನು ಕ್ರಮ ಆಗಲಿಲ್ಲ. ಮತ್ತೆ ಈ ಕೃಷಿ ಇಲಾಖೆಯಲ್ಲೂ ಕೂಡ ಆ